ಇನ್ನು ವಿಮಾನ ದುರಂತ ನಡೆದಂತಹ ಸ್ಥಳದಲ್ಲಿ ಭಗವದ್ಗೀತೆ ಪತ್ತೆಯಾಗಿದೆ. ಅವಶೇಷಗಳ ಅಡಿಯಲ್ಲಿ ಭಗವದ್ಗೀತೆ ಪತ್ತೆಯಾಗಿದೆ. ಎಲ್ಲವೂ ಸುಟ್ಟು ಕರಕಲಾಗಿದ್ರು. ಈ ಭಗವದ್ಗೀತೆಯ ಪುಸ್ತಕ ಏನಿದೆ ಅದಕ್ಕೂ ಮಾತ್ರ ಏನೂ ಆಗಿಲ್ಲ. ಭಗವದ್ಗೀತೆಗೆ ಏನೂ ಆಗದೇ ಇದ್ದಿದ್ದು ಕೂಡ ಸದ್ಯ ಅಚ್ಚರಿಗೆ ಕಾರಣವಾಗ್ತಾ ಇದೆ. ವಿಮಾನದಲ್ಲಿದ್ದಂತಹ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿವೆ. ಪ್ಯಾಸೆಂಜರ್ಗಳ ಬ್ಯಾಗ್ಗಳು, ಅವರ ಜೀವ ಎಲ್ಲವೂ ಸುಟ್ಟು ಕರಕಲಾಗಿದೆ. ರಮೇಶ್ ಕುಮಾರ್ ವಿಶ್ವಾಸ್ ಆತ ಒಬ್ಬನನ್ನ ಬಿಟ್ಟು ಅದರ ಜೊತೆಗೆ ಅವಶೇಷಗಳ ಅಡಿಯಲ್ಲಿ ಹುಡುಕುವಾಗ ಈ ಭಗವದ್ಗೀತೆ ಕೂಡ ಸಿಕ್ಕಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೋಡಿ. ಭಗವದ್ಗೀತೆಯ ಪುಸ್ತಕ. ಬಹುಶಃ ಯಾರೋ ಪ್ರಯಾಣಿಕರು ಈ ಪುಸ್ತಕವನ್ನ ತಮ್ಮ ಜೊತೆ ಹಿಡ್ಕೊಂಡು ಸಾಕ್ತಾ ಇದ್ರು ಅಂತ ಅನ್ಸುತ್ತೆ. ಆ ಪುಸ್ತಕವನ್ನ ನೋಡ್ತಾ ಇದ್ದೀರಿ. ಭಗವದ್ಗೀತೆಯ ಪುಸ್ತಕ, ಧರ್ಮ ಗ್ರಂಥ, ಹಿಂದೂಗಳು ಬಹಳವಾಗಿ ನಂಬುವಂತಹ ಪುಸ್ತಕ ಭಗವದ್ಗೀತೆ. ಜೀವನದ ಸಾರ ಭಗವದ್ಗೀತೆ ಅಂತ ಹೇಳಲಾಗತ್ತೆ. ಅದೇ ಭಗವದ್ಗೀತೆ ಪುಸ್ತಕವನ್ನ ಯಾರೋ ಪ್ರಯಾಣಿಕರೊಬ್ರು ತಾವು ಲಂಡನ್ಗೆ ಹೋಗುವಾಗ ತಮ್ಮ ಜೊತೆ ತೆಗೆದುಕೊಂಡು ಹೋಗ್ತಾ ಇದ್ರು. ವಿಮಾನ ದುರಂತದಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿದೆ. ಎಲ್ಲವೂ, ಪ್ರಯಾಣಿಕರ ಬ್ಯಾಗ್ಗಳು, ಪ್ರಯಾಣಿಕರ ಜೀವಗಳು ಎಲ್ಲವೂ ಸುಟ್ಟು ಕರಕಲಾಗಿದೆ. ಆದರೆ ಈ ಭಗವದ್ಗೀತೆ ಪುಸ್ತಕಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ರಮೇಶ್ ಕುಮಾರ್ ವಿಶ್ವಾಸ್ ಬದುಕುಳಿದಿದ್ದು ಒಬ್ಬಾತ. ಅದರ ಜೊತೆಗೆ ಈ ಭಗವದ್ಗೀತೆ ಪುಸ್ತಕ, ಯಾವುದೇ ರೀತಿಯಾದಂತಹ ಸಣ್ಣ ಹಾನಿಯೂ ಕೂಡ ಆಗದಂತೆ ಈ ಪುಸ್ತಕ ಆ ದುರಂತದ ಸ್ಥಳದಲ್ಲಿ ಸದ್ಯ ಪತ್ತೆಯಾಗಿದೆ. ಇದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಭಗವದ್ಗೀತೆಯ ಪುಸ್ತಕವನ್ನ ತೆಗೆದುಕೊಂಡು ಹೊರಟವರು ಬಹುಶಃ ಬಹಳ ದೈವ ಭಕ್ತರಿರಬೇಕು ಅನ್ಸತ್ತೆ. ಆದ್ರೆ ಆ ದೇವರು ಅವರನ್ನ ಉಳಿಸಲಿಲ್ಲ. ಆ ಪುಸ್ತಕ ಮಾತ್ರ ಉಳ್ಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.